ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕಡಿವಾಣವನ್ನು ಹಾಕಲಿಕ್ಕೆ ಈಗಾಗಲೇ DCM DK ಶಿವಕುಮಾರ್ ಅವರು ಹೊಸದಾದಂತಹ ಟ್ರಾಫಿಕ್ ಪಾಲಿಸಿಯನ್ನು ಕೂಡ ತಂದಿರುವಂಥದ್ದು. ಹೇಳಿ ಕೇಳಿ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿದರೆ ಟ್ರಾಫಿಕ್ ಇರುವಂಥದ್ದು. ಹಾಗಾಗಿ ಈಗ ಒಂದು ಟ್ರಾಫಿಕ್ಗೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮಹತ್ತರವಾದಂತಹ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈಗ ಮತ್ತೊಂದು ಹೆಜ್ಜೆನೇ ಇಟ್ಟಿರುವಂಥದ್ದು. ಅಂದರೆ ಅನವಶ್ಯಕವಾಗಿ ರಸ್ತೆ ಬದಿಯಲ್ಲಿ ಸುಮಾರು 1 ವಾರ ಅಥವಾ 15 ದಿನ 1 ತಿಂಗಳಿಂದ ಅನವಶ್ಯಕವಾಗಿ ಯಾವೆಲ್ಲ ವಾಹನಗಳನ್ನು ಪಾರ್ಕಿಂಗ್ ಮಾಡಿರ್ತಾರೆ ಆ ಪಾರ್ಕಿಂಗ್ ಮಾಡಿರುವಂತಹ ವಾಹನಗಳನ್ನು ಬೇರೆ ಕಡೆಗೆ ಡಂಪಿಂಗ್ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಈಗ ಚಿಂತನೆ ಮಾಡಿರುವಂಥದ್ದು. ಈ ಬಗ್ಗೆ DCM DK ಶಿವಕುಮಾರ್ ಅವರು ಕೂಡ ಇವತ್ತು ಪ್ರೆಸ್ ಮೀಟನ್ನು ಕೂಡ ಮಾಡಿರುವಂಥದ್ದು. ಅಧಿಕೃತವಾಗಿ ಮಾಧ್ಯಮದೊಂದಿಗೆ ತಮ್ಮ ಏನು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಆ ಬಗ್ಗೆಯೂ ಕೂಡ ಹಂಚಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ನಾನೀಗ ಬೆಂಗಳೂರಿನ ಶೇಷಾದ್ರಿಪುರಂ ಫಸ್ಟ್ ಮೈನ್ ರೋಡಲ್ಲಿದ್ದೀನಿ. ಈಗಾಗಲೇ ಏನು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ಬೋದು, DCM DK ಶಿವಕುಮಾರ್ ಹೇಳಿದ ಮಾತುಗಳ ಹಾಗೆ ಈಗಾಗಲೇ ಸುಮಾರು 15 ದಿನ ಅಥವಾ 1 ವಾರ 1 ತಿಂಗಳಿಂದ ಅನವಶ್ಯಕವಾಗಿ ರಸ್ತೆ ಬದಿಯಲ್ಲಿ ಇರುವಂತಹ ವಾಹನಗಳನ್ನು ಡಂಪಿಂಗ್ ಮಾಡಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ರೆ. ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗಳನ್ನು ಸರಿ ಮಾಡಲಿಕ್ಕೆ ಇದೊಂದು ದಾರಿನಾ ಅಥವಾ ಇದೊಂದು ಹೊಸದಾದಂತಹ ಪಾಲಿಸಿನ ಅನ್ನುವಂತಹ ವಿಚಾರ ಈಗ ಸದ್ಯ ಚರ್ಚೆಗೆ ಬರ್ತಿರುವಂಥದ್ದು. ದೃಶ್ಯದಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು, ಬೆಂಗಳೂರಿನ ಶೇಷಾದ್ರಿಪುರಂನ ಈ ಒಂದು ರಸ್ತೆಯ ಪಕ್ಕದಲ್ಲಿ ಅಂದರೆ ಎಡಭಾಗ ಮತ್ತು ಬಲಭಾಗ, ಬಹುತೇಕ ಈ ಒಂದು ರಸ್ತೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ಸುಮಾರು 1 ವಾರ ಅಥವಾ 15 ದಿನದಿಂದ ಈ ಒಂದು ವಾಹನಗಳು ಹೀಗೆ ನಿಂತಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಈ ರೀತಿಯಾದಂತಹ ವಾಹನಗಳನ್ನು ಡಂಪಿಂಗ್ ಮಾಡಲಿಕ್ಕೆ ಅಥವಾ ಬೆಂಗಳೂರಿನ ಬೇರೆ ಕಡೆಗೆ ಬೆಳ್ಳಳ್ಳಿ ಆಗಿರ್ಬೋದು, ಅಪ್ಗಾರ್ನಹಳ್ಳಿ ಆಗಿರ್ಬೋದು, ಈ ಸೊಂಡೆಕೊಪ್ಪ ಆಗಿರ್ಬೋದು, ಇಂತಹ ಏರಿಯಾಗಳಿಗೆ ಅನ್ವಾಂಟೆಡ್ ಆಗಿ ನಿಂತಿರುವಂತಹ ವಾಹನಗಳನ್ನು ಡಂಪಿಂಗ್ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡಿರುವಂಥದ್ದು. ಅಧಿಕಾರಿಗಳೊಂದಿಗೂ ಕೂಡ ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ, ಅಂದರೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ಹಾಗಾಗಿ ಏನು ಅನವಶ್ಯಕವಾಗಿ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿರ್ತಾರೋ ಆ ಕಾರು ಆಗಿರ್ಬೋದು ಅಥವಾ ಬೇರೆ ಬೇರೆ ವಾಹನಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಅಂದರೆ ಕೆಟ್ಟು ನಿಂತ ವಾಹನ ಆಗಿರ್ಬೋದು ಅಥವಾ ಅನವಶ್ಯಕವಾಗಿ ಪಾರ್ಕಿಂಗ್ ಮಾಡುವಂತಹ ವಾಹನಗಳಿಗೆ ಸರ್ಕಾರ ಈಗ ದಂಡವನ್ನು ಹಾಕುವಂಥದ್ದು ಅಥವಾ ಆ ಒಂದು ವಾಹನಗಳನ್ನು ಬೇರೆ ಕಡೆಗೆ ಡಂಪಿಂಗ್ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ದಿನಾಂಕ ಇನ್ನೂ ನಿಗದಿ ಆಗಿಲ್ಲ ಅಥವಾ ಮುಂದಿನ ದಿನಗಳಲ್ಲಿ ಈ ಒಂದು ಆದೇಶ ಹೊರಬರುವಂತಹ ಸೂಚನೆಗಳು ಈಗಾಗಲೇ DCM DK ಶಿವಕುಮಾರ್ ಕೂಡ ಕೊಟ್ಟಿರುವಂಥದ್ದು. ಕಾದು ನೋಡಬೇಕಿದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ಏನೋ ಒಂದಷ್ಟು ವಾಹನ ಸವಾರರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು, ಸರ್ಕಾರದ ಕೆಲವೊಂದು ನಿಯಮಗಳು ಕೆಲವೊಂದು ಜಾರಿಗೆ ಬರಲ್ಲ, ಬರೀ ಮಾತಿಗೆ ಮಾತ್ರ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇವತ್ತು DCM DK ಶಿವಕುಮಾರ್ ಹೇಳಿದಂತಹ ಹೊಸ ಟ್ರಾಫಿಕ್ ಪಾಲಿಸಿ ಇದು ಅನುಷ್ಠಾನ ಆಗುತ್ತಾ, ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಇನ್ನಾದರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಈ ಒಂದು ಟ್ರಾಫಿಕ್ನ ಹೊಸ ಪಾಲಿಸಿಯಿಂದಾಗಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದನ್ನು ಸದ್ಯ ಸಿಲಿಕಾನ್ ಸಿಟಿಯ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.